ಬ್ಯಾಂಕ್ಗಳು ಮುಂಜಾಗ್ರತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸಿಪಿಐ ವಸಂತ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅರ್ಕಲಗೂಡಿನ ಪಟ್ಟಣದ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ತಾಲೂಕಿನ ಎಸ್ಬಿಐ, ಕೆನರಾ, ಬ್ಯಾಂಕ್ ಆಫ್ ಬರೋಡಾ ಸೊಸೈಟಿಗಳು ಹಾಗೂ ವಿವಿಧ ಬ್ಯಾಂಕ್ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಸಿಪಿಐ ವಸಂತ್ ಅವರು ಮಂಗಳೂರಿನ ಉಲ್ಲಾಳದಲ್ಲಿ ಮುಸುಕುಧಾರಿ ವೇಷದಲ್ಲಿ ಬಂದು ಕಳ್ಳರು ಬ್ಯಾಂಕ್ನಲ್ಲಿ ನಗದು ದೋಚಿ ದರೋಡೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಅಳವಡಿಸಬೇಕು. ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸುವ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಉತ್ತಮ ತರಬೇತಿ ನೀಡಬೇಕು. ಬ್ಯಾಂಕ್ ಹೊರಗೆ ಮತ್ತು ಒಳಗೆ ಎರಡೂ ಕಡೆ ಸಿಸಿಟಿವಿ ಹೊಂದಿರಬೇಕು. ಐರನ್ ಡೋರ್ ಲಾಕ್ ಅಳವಡಿಸಬೇಕು. ನಗದು ಸಾಗಿಸುವಾಗ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದರು. ಯಾರು ಅಮೌಂಟ್ ಡ್ರಾ ಮಾಡಬಾರ್ದು ಗೊತ್ತಾಗ್ತದೆ. ಅಮೌಂಟ್ ಡ್ರಾ ಮಾಡೋದು ಹೇಳಿದ್ರು ನಾನು ಅಮೌಂಟ್ ಡ್ರಾ ಮಾಡಬೇಕು ಅಂತ ನಾನು ಮಧ್ಯಾಹ್ನ ಬರಲ್ಲ, ನನ್ನ ಆಟ ಇರ್ತದೆ. ನಾನು ಬಂದು ಏನು ಮಾಡ್ತೀನಿ, 10 ಗಂಟೆ ಬಂದು ಹಾಕಿರ್ತೀನಿ. ನಿಮ್ಮ ಊರನ್ನ ಬಂದು ಫಸ್ಟು ಮ್ಯಾನೇಜರ್ ಹತ್ರ ಮಾತಾಡಿ ಅಥವಾ ಕ್ಯಾಶಿಯರ್ ಹತ್ರ ಮಾತಾಡ್ತು. ನಾನು ಫಸ್ಟು ಆದಷ್ಟು 11-12 ನಾನು ಅಮೌಂಟ್ ಡ್ರಾ ಮಾಡ್ತೀನಿ. 70% ನಿಜ ಆಗೋದು ಸಮಸ್ಯೆ ಇರೋರೆಲ್ಲ ಬಂದು ಬೇಗ ಆರ್ಡರ್ ಮಾಡ್ತಾರೆ. ಇವರು ಅಬ್ಸರ್ವ್ ಮಾಡ್ತಿರ್ತಾರೆ. ಹೊರಗೆ ಬಂದ ತಕ್ಷಣ ಇವ್ರೇನು ಮಾಡ್ತಾರೆ, ಬ್ಯಾಗ್ ತಗೊಂಡ್ರೆ ಬ್ಯಾಗ್ ಇಟ್ಟಿದ್ದಾರೆ, ನೋಡೋಣ ಏನೋ ಒಂದು 10 ರೂಪಾಯಿ ಬಿದ್ದಿದೆ, ಇಲ್ಲಿ ನೋಡಿದ್ರೆ ಇಲ್ಲಿ ಏನೋ ಸ್ವಲ್ಪ ಬಟ್ಟೆ ಬಿದ್ದಿದೆ, ನೋಡಿ ಇಲ್ಲಿ ಏನೋ ಒಂದು ವಸ್ತು ಬಿದ್ದಿದೆ ಅಂತ ನಿಮಗೆ ನೋಡಿ ಕರ್ನ ಬರ್ತದೆ, ಅವ್ನು ಹಣ ಇಟ್ಕೊಂಡು ಹೋಗಿರ್ತಾರೆ. ಅದೇ ಆಗ ನಾವು ಸಿಸಿಟಿವಿ ಚೆಕ್ ಮಾಡಿದಾಗ ಹೊರಗಡೆ ಸಿಸಿಟಿವಿ ಇರೋಲ್ಲ. ನೀವು ಬ್ಯಾಂಕಲ್ಲಿ ಸಿಸಿಟಿವಿ ನೀವು ಹೊರಗಡೆ ಮಾತ್ರ ಮಾಡ್ಕೊಂಡಿರಲಿಲ್ಲ. ಸಹಜವಾದಷ್ಟು ನಿಮ್ಮ ಬ್ಯಾಂಕಿಂದ ಒಂದಷ್ಟು ದೂರ ರಸ್ತೆಗಳ ಬ್ಯಾಂಕ್ ಸಹಜವಾಗಿ ರಸ್ತೆ ಅಕ್ಕಪಕ್ಕ ಇರ್ತವೆ. ಯಾಕಂದರೆ ಜನಗಳ ಅನುಕೂಲ ಆಗುತ್ತೆ, ಮನೆ ಮಾಡಿರ್ತಾರೆ. ಬರ್ತಕ್ಕಂಥ ವೆಹಿಕಲ್ಗಳು ಇರ್ತಕ್ಕಂಥ ವೆಹಿಕಲ್ಗಳು ಅಲ್ಲಿ ಅಬ್ಸರ್ವ್ ಮಾಡತಕ್ಕಂಥ ವ್ಯಕ್ತಿಗಳನ್ನ ನೀವು ಐಡೆಂಟಿಫೈ ಮಾಡ್ತಕ್ಕಂಥ ಸಿಸಿಟಿವಿಗಳನ್ನ ದಯವಿಟ್ಟು ಹೊರಗಡೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಇದು ನಿಮಗೂ ಕೂಡ ಅದಕ್ಕೆ ನೀವು ನಿಮ್ಮ ಯಾವುದೋ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಯಾವುದೋ ಫ್ಯಾಮಿಲಿ ಮೆಂಬರ್ಸ್ ಸೇಮ್ ಸಮಸ್ಯೆ ಅಲ್ವಾ, ಅದಕ್ಕೆ ನಾವು ರಕ್ಷಣೆ ಕೊಡಬೇಕಾಗಿರೋದು ನಮಗೆ ಎಷ್ಟು ಪ್ರಾಥಮಿಕ ಕರ್ತವ್ಯ ಇತ್ತು, ನಿಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಹಾಗಾಗಿ ವೆಹಿಕಲ್ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥ ವೆಹಿಕಲ್ ನಂಬರ್ಗಳನ್ನ ಐಡೆಂಟಿಫೈ ಮಾಡ್ತಕ್ಕಂಥ ರಿಸರ್ವೇಷನ್ ಕ್ಯಾಮ್ರಾಗಳನ್ನ ನಾವು ಹೊರಗಡೆಗೆ ಇನ್ಸ್ಟಾಲ್ ಮಾಡಬೇಕು. ಮತ್ತು ನೈಟಲ್ಲೂ ಕೂಡ ಅಷ್ಟೇ. ನೈಟಲ್ಲಿ ವಿಷನ್ ಈಗಾಗಲೇ 20,000 ಕೊಟ್ಟರೆ ಒಳ್ಳೊಳ್ಳೆ ವಿಷನ್ ಕ್ಯಾಮ್ರಾಗಳು ಬರ್ತಾ ಇದೆ, ನೈಟ್ ವಿಷನ್ ಕ್ಯಾಮ್ರಾಗಳು. ಅವ್ರಿಗೆ ಕೆಲಸ ಮಾಡುವಂಥ ದಲಿತರಿಗೆಲ್ಲ ಅವ್ರು ಹೋದ್ಮೇಲೆ ಬ್ಯಾಂಕ್ ಸ್ಟಾಫ್ ಸ್ವಲ್ಪ ಮೀಟಿಂಗ್ ಮಾಡಿ ಈ ಥರ ಆಗ್ತಾ ಇದೆ. ಅಲ್ಲಿ ನಿಮಗೆ ಕನೆಕ್ಟ್ ಆಗಿರೋ ಜೀವ ಹೋಗಿರೋದು, ನಿಮಗೆ ಕನೆಕ್ಟ್ ಆಗಿರೋದೇ ಅಮೌಂಟ್ ಹೋಗಿರೋದು. ಹಾಗಾಗಿ ನಿಮ್ಗಳ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳನ್ನ ಎಚ್ಚರಿಸ್ತಕ್ಕಂಥದ್ದು, ಅವೇರ್ನೆಸ್ ಮಾಡ್ತಕ್ಕಂಥದ್ದು ನಿಮ್ಗಳ ಕರ್ತವ್ಯ. ಸೊ ನೀವು ಹೋಗಿ ಅವ್ರ ಜೊತೆ ಮಾತಾಡಿ, ನೋಡಪ್ಪ ಹಿಂಗೆಲ್ಲ ಸಮಸ್ಯೆ ಆಗ್ತವೆ ಸ್ಟೇಟಲ್ಲಿ, ಪೊಲೀಸ್ನವ್ರು ಕರೆದು ಈ ಥರ ನಮಗೆಲ್ಲ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಸುತ್ತಮುತ್ತ ಹೋಗ್ತಕ್ಕಂಥ ವ್ಯಕ್ತಿಗಳನ್ನ, ನಿಮ್ಮ ಸುತ್ತಮುತ್ತ ಓಡಾಡ್ತಕ್ಕಂಥ ಯಾರು ನಮ್ಮಗಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಬ್ಯಾಂಕ್ಗಳಿಗೆ ಅನುಮಾನಾಸ್ಪದ ಯಾರು ಹೇಳ್ಕೊಡ್ತಾರೆ, ಯಾರು ಮುಂದೆ ಕೆಲಸದವರು ಹೊರಗಡೆ ಇರ್ತಾರೆ, ಅವ್ರನ್ನ ಅಬ್ಸರ್ವ್ ಮಾಡಿ ಟೀ ಕಾಫಿ ಹೋಗ್ತಿರ್ತೀರಾ, ಹೊರಗಡೆ ಮ್ಯಾನೇಜರ್ಗಳು ಮತ್ತು ಅದರ್ ಸ್ಟಾಫು ಆವಾಗ ಒಂದು ಅಬ್ಸರ್ವೇಷನ್ ಮಾಡಿ ನಿಂತು ಅಂತಂದರೆ ದಯವಿಟ್ಟು ನಮಗೆ ಪೊಲೀಸ್ಗೆ ನಮಗೆ ಅದು 112 ಫೋನ್ ಮಾಡೋದು ಸಾಕಿಲ್ಲ. ನಿಮ್ಮದು ಯಾವುದೇ ಸಮಸ್ಯೆ ಆದರೂ ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ, ನೀವು ಹೊರಗಡೆ ಓಡಾಡ್ತಾರೆ ಯಾವುದೇ ಜಾಗದಲ್ಲಿ ಒಂದು ಆಕ್ಸಿಡೆಂಟಿಂದ ಹಿಡಿದು ಬೇರೆ ಯಾವುದೇ ಥರದ ಅಫೆನ್ಸ್ ಆದರೂ ಕೂಡ ತಾವು 112ಗೆ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ 5 to 10 ಮಿನಿಟ್ಸ್ ಕೂಡ ಪೊಲೀಸರು ಬರ್ತಾರೆ. ಆ ಸಿಸ್ಟಮ್ ಇದೆ ಆಯಿತಾ. ಅದಕ್ಕೋಸ್ಕರನೇ ನಾನು ನಮಗೆ 2 ವೆಹಿಕಲ್ಗಳನ್ನ ಬಿಟ್ಟಿರ್ತೀವಿ. ಆ ವೆಹಿಕಲ್ ಬಿಟ್ಟಿಗೆ ನಮ್ಮೆಲ್ಲ ಸೂಪರ್ವೈಸರ್ ಆಗುತ್ತೆ. ನೀವು 112 ಒಂದ್ಸರಿ ಕಾಲ್ ಮಾಡಿದ್ರೆ ಕಾಲು ಬೆಂಗಳೂರಲ್ಲಿ ಲಾಗಾದ 5 to 10 ಮಿನಿಟ್ಸ್ ಒಳಗಡೆ ರೆಸ್ಪಾಂಡ್ ಮಾಡಬೇಕು. ಅದಕ್ಕೋಸ್ಕರ ಒಳ್ಳೆ ವೆಹಿಕಲ್ಗಳನ್ನು ಕೊಟ್ಟು ಅದು ಬಿಟ್ಟಿದ್ದೀವಿ. ನೀವು ಏನೇ ಅನುಮಾನಾಸ್ಪದ ವ್ಯಕ್ತಿಗಳು ಬಂದರೆ ಅಥವಾ ಡೌಟ್ ಬಂದರೆ, ಡೌಟ್ಫುಲಿ ಅವ್ರು ಕಾಣ್ತಾ ಇದ್ದಾರೆ ಅಂತಂದರೆ ನೀವು 112ಗೆ ದಯವಿಟ್ಟು ಕಾಲ್ ಮಾಡಿ. ಮತ್ತು ನನ್ನ ನಂಬರು ನಮ್ಮ ಫ್ರೆಂಡ್ ನಂಬರ್ ನಾನು ಹೇಳ್ತೀನಿ. ನೆಕ್ಸ್ಟು ಓಲ್ಡ್ ಸ್ಟಾಫ್, ನಿಮ್ಮ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿರ್ತಾರೆ ಹಳೆ ಸ್ಟಾಫ್ಗಳು. ಕೆಲವೊಂದು ಜನ ಓಲ್ಡ್ ಸೋರ್ಸಲ್ಲಿ ತಗೊಂಡಿರ್ತಾರೆ. ಸಾಮಾನ್ಯವಾಗಿ ಔಟ್ ಸೋರ್ಸಲ್ಲಿ ತಗೊಂಡಿರೋರು 2 ವರ್ಷ 3 ವರ್ಷ 5 ವರ್ಷ ಕೆಲಸ ಮಾಡಿ ಬಿಟ್ಟೋಗಿರ್ತಾರೆ. ಅಥವಾ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ಬೇಜಾರು ಮಾಡಿಕೊಂಡು ಅಥವಾ ದಾಟಿ ಮಾಡ್ಕೊಂಡು ಬಿಟ್ಟೋಗಿರ್ತಾರೆ. ಈ ಸ್ಟಾಫ್ಗಳ ಮೇಲೆ ತಾವು ದಯವಿಟ್ಟು ಗಮನ ಇರಲಿ. ಈ ಬ್ಯಾಂಕ್ ಆಫೀಸ್ ನಾನು ಮೊದಲೇ ಹೇಳಿದಂಗೆ ಬ್ಯಾಂಕ್ ಆಫೀಸ್ ಏನಾಗಿರುತ್ತೆ, ಆ ಆಫೀಸ್ಗಳಲ್ಲಿ ಮ್ಯಾಕ್ಸಿಮಮ್ 95% ಜನ ಇನ್ವಾಲ್ವ್ ಆಗಿರೋದು, ಆರೋಪಗಳು ಇನ್ವಾಲ್ವ್ ಆಗಿರೋದು ಬ್ಯಾಂಕಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಬ್ಯಾಂಕಲ್ಲಿ ಏನು ಸಿಸ್ಟಮ್ ಇದೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ನನ್ನ ಕ್ಷೇತ್ರ ಕಡೆ ನನ್ನ ಉದ್ಯೋಗ ಬೇರೆ, ನನ್ನ ಇದು ಬೇರೆ. ನಿಮ್ಮ ಕ್ಷೇತ್ರದಲ್ಲಿ ಏನು ಹೇಳ್ತೀವಿ ಅಂತ ನಿಮ್ಮಲ್ಲಿ ಕೆಲಸ ಮಾಡಿದ್ರೆ ಗೊತ್ತಾಗೋದು, ಹೊರಗಡೆ ಗೊತ್ತಾಗಲ್ಲ, ನಮ್ಗಳು ಗೊತ್ತಾಗಲ್ಲ. ನಾನು ಬಂದ ಮೇಲೆ ತಿಳ್ಕೊಬೋದಷ್ಟೇ. ತಿಳ್ಕೊಂಡ ತಕ್ಷಣ ಎಕ್ಸ್ಪರ್ಟ್ ಆಗಿ ನಿಮ್ಮನ್ನ ನಾನು ಅಟ್ಯಾಕ್ ಮಾಡಿ ಅಥವಾ ನಿಮಗೆ ಮೋಸ ಮಾಡಿ ಮಾಡಿ ನಾನು ಅಮೌಂಟ್ ತಗೊಳ್ಳೋಕೆ ಸಾಧ್ಯ ಇಲ್ಲ. ಅದೆಲ್ಲ ಮಾಡಬೇಕು ಅಂತಂದರೆ ಇಲ್ಲೇ ಕೆಲಸ ಮಾಡಿರ್ಬೇಕು. ಇಲ್ಲಿ ಏನು ಹೇಳ್ತೈತೆ ಡೇ ಟು ಡೇ ಟೈಮ್ ಟು ಟೈಮ್ ಏನು ಹೇಳ್ತೈತೆ ಗೊತ್ತಿರಬೇಕು. ಬೆಳಗ್ಗೆ 10 ಗಂಟೆಗೆ ಬಂದು 9 ಗಂಟೆ ಬಂದು ಯಾರು ಕಾಪ್ ಓಪನ್ ಮಾಡ್ತಾರೆ, ಓಪನ್ ಮಾಡ್ತಾರೆ, ಏನೇನು ಪ್ರೋಸೆಸ್ ಇರುತ್ತೆ, ಎಷ್ಟು ಜನಕ್ಕೆ ಪಬ್ಲಿಕ್ಸ್ ಹೊರಗಡೆ ಬರ್ತಾರೆ, ಗ್ರಾಹಕರು ಬರ್ತಾರೆ, ಅಮೌಂಟ್ ಎಷ್ಟು ಹೊಡಿತಾ ಬಂದರೆ ಅದು ಅಮೌಂಟ್ ಎಷ್ಟು ಹೊರಗೆ ಕೊಡ್ತೀರಿ,
ಈ ಅಮೌಂಟನ್ನ ಹೊರಗೆ ತಗೊಂಡು ಹೋದಾಗ ಯಾರಿಗೆ ಸೆಕ್ಯೂರಿಟಿ ಪರ್ಪಸ್ ಇರ್ತಾರೆ ನಾವು ಎಲ್ಲಿ ಅಟ್ಯಾಕ್ ಮಾಡ್ಬೋದು, ಯಾವ ಜಾಗ ಪ್ಲೇಸ್ ಅಂತ ಅದೆಲ್ಲ ರೆಕ್ಕೆ ಮಾಡಿರ್ತಾರೆ. ನಾವು ದಯವಿಟ್ಟು ನಿಮ್ಮ ಸಂಸ್ಥೆಗಳಲ್ಲಿ ಕೆಲಸ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತೆ ಕೆಲಸ ಬಿಟ್ಟು ಹೋಗಿರೋ ಬಗ್ಗೆ ಗಮನ ಇರಲಿ ಮತ್ತು ಅವ್ರ ಬಗ್ಗೆ ಡೀಟೇಲ್ಸ್ ಇರಲಿ. ಇನ್ ಕೇಸ್ ಅಫೇರ್ಸ್ ನಡೀತು ಅಂತಂದ್ರೆ ನಮಗೆ ಈಸಿ ಆಗುತ್ತೆ. ಸಡನ್ ಆಗಿ ಮೂರನೇದು ಸೈರನ್. ಈಗ ಹತ್ತೊಂಬತ್ತು ಟೌನಲ್ಲಿ ನಾವು ನೈಟ್ ಬಿಟ್ಟು ನಮ್ಮ ಸಿಸ್ಟಮ್ ಹೆಂಗೆ ಮಾಡ್ಕೊಂಡಿದ್ದೀವಿ, ಡೇ ಬಿಟ್ಟಾದರೆ ನಾವು ಎಲ್ಲ ಕನೆಕ್ಟ್ ಮಾಡಿಸ್ತಿರ್ತೀವಿ. ಆಗುವ ಬಿಟ್ಟು ನಮ್ಮ ಒಂದು ತಿಂಗಳಿಗೆ 4 ಸರಿ ನಮ್ಮ ಪೊಲೀಸರು ಕಳಿಸ್ತೀವಿ. ಆ ಸ್ಕೂಲು ಮತ್ತು ಕಾಲೇಜ್ಗಳು, ಬ್ಯಾಂಕ್ಗಳು, ಈ ಥರ ಏನು ಸಂಸ್ಥೆಗಳು ಎಲ್ಲರೂ ವಿಸಿಟ್ ಮಾಡಿ ಅಥವಾ ನೋಡ್ಕೊಂಡು ಬರುವಂಥ ಸಿಸ್ಟಮ್. ಬಟ್ ನೈಟು ನಾವು ಪ್ರತಿ ಉದಾಹರಣೆ ನಮ್ಮ ಅಕ್ರೋಡ್ ತಾಲೂಕಲ್ಲಿ 238 ಹಳ್ಳಿಗಳು, 238 ಹಳ್ಳಿಗಳು ನಾವು ನೈಟ್ ವ್ಯವಸ್ಥೆ ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ, ಎಸ್ಪೆಷಲಿ ಮೇನ್ ಟೌನ್ ಎಲ್ಲಿದೆ ಅದು ಮಾಡ್ಕೊತೀವಿ. ಈಗ ಅಕ್ರೋಡ್ ಟೌನ್ಗೆ 4 ಜನ ಪೊಲೀಸರು ನಾವು ನೈಟ್ ಬೀಟ್ ಹಾಕಿರ್ತೀವಿ. ಅವರು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ 5:30 ತನಕ ಬೀಟ್ ಮಾಡ್ತಾರೆ. ಇಲ್ಲಿರೋದೇ ನಾವು ಆವಾಗ ಚೆಕ್ ಮಾಡಿಕೊಂಡು ಸೆಕ್ಯೂರಿಟಿ ಪರ್ಪಸ್ ನಾವು ಅವರಿಗೆ ಹೆಲ್ಪ್ ಮಾಡ್ಬೋದು. ಅದೇ ಥರ ನಮ್ಮಲ್ಲಿ ಕೊಡಗೂರು ಮತ್ತು ರಾಮನಾಥಪುರವರೆಗೂ ನಾವು ಮಾಡ್ತೀವಿ. ಈ ಪುಟಿ ಕೇರಳ ಬಗ್ಗೆ ನಾವು ನೈಟ್ ಬೀಟ್ ಹಾಕೋಕ್ಕಾಗ್ತಾ ಇಲ್ಲ, ಬಸವಪಟ್ಟಣಕ್ಕೆ ಹಾಕೋಕ್ಕಾಗ್ತಾ ಇಲ್ಲ. ಹೀಗೆ ಏನು ಮೇನ್ ನಿಮ್ಮ ಒಂದು PSCC ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು ಮತ್ತು ಏನು ಕಮರ್ಷಿಯಲ್ ಬ್ಯಾಂಕ್ಗಳಿವೆ, ಈ ಬ್ಯಾಂಕ್ಗಳು ಹಳ್ಳಿಗಳ ಹೋಬಳಿಗಳ ಲೆವೆಲಲ್ಲಿ, ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇದ್ದಾಗ ನಾವು ಅಲ್ಲಿ ರಕ್ಷಣೆ ಕೊಡೋಕ್ಕೆ ಲೈಟ್ ಬೀಟ್ ಹಾಕಿ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧ ನಾವು ಇಷ್ಟನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಸೈರನ್ ಈಗ ಒಂದು ನಿಮ್ಮೆಲ್ಲ ನೋಡಿರ್ಬೋದು, ಒಳ್ಳೊಳ್ಳೆ ಜ್ಯುವೆಲರಿ ಶಾಪ್ಗಳಲ್ಲಿ ಜಸ್ಟ್ ಗಾಡಿ 12 ಗಾಡಿ ಫೋರ್ಸಲ್ಲಿ ಬೀಸ್ತು ಅಂತ ಸೈನ್ ಮಾಡ್ಕೊಳ್ತಾರೆ. ಗಮನಿಸಿದ್ದೀರಾ? ಆ ಸೈನ್ ಹೊಳೆ ನರಸೀಪುರ ಉಪವಿಭಾಗದ ASP ಶಾಲು ಮಾತನಾಡಿ, ಬ್ಯಾಂಕ್ಗಳಲ್ಲಿ ದರೋಡೆ ನಡೆಸಲು ಇತ್ತೀಚಿನ ದಿನಗಳಲ್ಲಿ ಕಳ್ಳರು ನಾನಾ ಕೈಚಳಕ ನಡೆಸುತ್ತಿದ್ದಾರೆ. ಇದಕ್ಕೆ ತಕ್ಕಂತೆ ಅಧಿಕಾರಿಗಳು ಕೂಡ ಹೆಚ್ಚಿನ ಮುಂಜಾಗ್ರತೆ ವಹಿಸುವುದು ಸೂಕ್ತ. ಈ ನಿಟ್ಟಿನಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸದಾ ಜಾಗೃತರಾಗಿರಬೇಕು ಎಂದರು. Day and night, as well as night. So that security guards should have some capacity to guard the banks. They are not they don't have previous policing experience or not ex-servicemen. So you should have see that they have capacity to protect the banks. So one thing is this. And we are putting on posters in all the banks, so that in that poster you will have the number of sub-inspector, inspector and device. If any emergency, you can contact us. Anything you want to suggest? Thank you. ಅರ್ಕಲಗೂಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕಾವ್ಯ, ಕೊಣನೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರಹ್ಲಾದ್ ಸಭೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಸಂತೋಷ್ ಲಾಡ್, ಅರ್ಕಲಗೂಡು.